ಕೃಷ್ಣದೇವರಾಯರು ಯಾಕೆ ಇವ್ರನ್ನ ಅಳಿಯನ್ನಾಗಿ ಮಾಡಿಕೊಂಡ್ರು ಅನ್ನೋದು ಇನ್ನೂ ಸ್ವಾರಸ್ಯಕರ ಕಥೆ ಸ್ನೇಹಿತರೆ. ಆದರೆ ಅಳಿಯ ರಾಮರಾಯ ಆ ವಂಶದಿಂದ ಬಂದು ಕೂಡ ಆತ ಮೊಟ್ಟ ಮೊದಲು ಕೆಲಸ ಮಾಡಿದ್ದು ವಿಜಯನಗರ ಸಾಮ್ರಾಜ್ಯದಲ್ಲ. ಆತ ಕೆಲಸ ಮಾಡಿದ್ದು ಗೋಲ್ಕೊಂಡದ ಕುತುಬ್ ಶಾಹಿಗಳ ಹತ್ರ. ಕೃಷ್ಣದೇವರಾಯರ ಮಗ ತಿರುಮಲ, ಆತನಿಗೆ ಇನ್ನೂ 6 ವರ್ಷ ಇರುತ್ತೆ. ಇನ್ನು ಮುಂದೆ ಈತ ರಾಜ, ಅಂದರೆ ನನ್ನ ಮಗ ತಿರುಮಲ ರಾಜ, ನಾನೇ ಮಂತ್ರಿ. ಕೃಷ್ಣದೇವರಾಯರ ಮಗು ಸಿಂಹಾಸನ ಏರಿದ ಕೆಲವೇ ತಿಂಗಳಲ್ಲಿ ಅದು ನಿಗೂಢವಾಗಿ ಸಾವನ್ನಪ್ಪುತ್ತೆ. ಅಳಿಯ ರಾಮರಾಯರಿಗೆ ಸಹಜವಾಗಿ ಈ ಸಿಂಹಾಸನ ನನಗೆ ಸಿಗುತ್ತೆ. ಅಲಿ ಆದಿಲ್ ಶಾಹ ಹಂಪೆಗೆ ಬರ್ತಾನೆ. ಅಳಿಯ ರಾಮರಾಯನ ಪತ್ನಿಯ ಕಾಲಿಗೆ ಬಿದ್ದು, ಅಂದರೆ ತಿರುಮಲಾಂಬೆ ಕೃಷ್ಣದೇವರಾಯರ ಮಗಳು, ಆ ಕಾಲಿಗೆ ಬಿದ್ದು ನೀನು ನನ್ನ ತಾಯಿ ಅಂತ ಹೇಳಿ ಒಪ್ಕೋತಾನೆ. ಈ ಥರದ ತಂದೆ ಮಗನ ತಾಯಿ ಮಕ್ಕಳ ಸಂಬಂಧ ರೀತಿ ಇತ್ತು ಅಲಿ ಆದಿಲ್ ಶಾಹ ಮತ್ತು ಅಳಿಯ ರಾಮರಾಯನ ಸಂಬಂಧ. ಅಹಮದ್ ನಗರದ ನಿಜಾಂ ಶಾಹಿಯ ಮಗಳು ಚಾಂದ್ ಬೀಬಿಯನ್ನು ಅಲಿ ಆದಿಲ್ ಶಾಹನಿಗೆ ಕೊಟ್ಟು ಮದುವೆ ಮಾಡಲಾಗುತ್ತೆ, ಬಿಜಾಪುರದ ಅಲಿ ಆದಿಲ್ ಶಾಹನಿಗೆ. ಮತ್ತು ಅಲಿ ಆದಿಲ್ ಶಾಹನ ತಂಗಿಯೊಬ್ಬರನ್ನು ಅಹಮದ್ ನಗರದ ನಿಜಾಂ ಶಾಹಿಯ ಮಗನಿಗೆ ಕೊಡಲಾಗುತ್ತೆ. ಆ ಮೂಲಕ ಅವರು ಸಂಬಂಧಿಕರಾಗ್ಬಿಡ್ತಾರೆ, ಬೀಗರಾಗ್ತಾರೆ. ಅಲ್ಲಿಗೆ ಅವರ ಮಧ್ಯೆ ಇದ್ದಂಥ ದ್ವೇಷ ಮುಗೀತು. ಅಳಿಯ ರಾಮರಾಯರ ಸಮಾಧಿ ತಾವು ನೋಡ್ತಿದ್ದೀರಿ. ಹಾಗಾದರೆ ನಿಜಕ್ಕೂ ತಾಳಿಕೋಟೆ ಕದನ ಅಥವಾ ರಕ್ಕಸ್ತಂಗಡಿ ಯುದ್ಧ ಯಾಕೆ ನಡೀತು, ಯಾರಿಂದ ನಡೀತು, ಹೇಗೆ ಕೊನೆಗೊಳ್ತು, ರಕ್ಕಸ್ತಂಗಡಿ ಯುದ್ಧದ ಸಂದರ್ಭದಲ್ಲಿ ಏನಾಯಿತು, ರಕ್ಕಸ್ತಂಗಡಿ ಯುದ್ಧ ನಡೆಯೋಕ್ಕೆ ಹಿಂದೆ ಏನೇನಾಗ್ತಿತ್ತು ಅಂತನ್ನುವ ಸಂಪೂರ್ಣ ವಿವರವನ್ನು ನಿಮಗೆ ತಿಳಿಸೋಕೆ ನಾನು ಪ್ರಯತ್ನ ಪಡೋಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ರಕ್ಕಸ್ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಕದನ 1565 ಜನವರಿ 23 ಅಥವಾ ಜನವರಿ 26 ಈ ದಿವಸಗಳಲ್ಲಿ ನಡೆದಿರುವಂತಹ ಸಾಧ್ಯತೆ ಇದೆ. ಅದಕ್ಕೆ ಸರ್ಕಾರಿ ದಾಖಲೆಗಳಿದ್ದಾವೆ. ಅಧಿಕೃತವಾದಂತಹ ಇತಿಹಾಸಕಾರ ಫಿರಿಸ್ತಾ, ವಿಜಯಪುರ ಅಥವಾ ಬಿಜಾಪುರದ ಆದಿಲ್ ಶಾಹಿ ಹತ್ರ ಇದ್ದಂಥ ಒಬ್ಬ ಇತಿಹಾಸಕಾರ ಬರೆದಿರುವಂತಹ ಡೇಟೇ ಇದೆ, ದಿನಾಂಕನೇ ಇದೆ, ದಾಖಲಿಸಿರುವಂಥ ದಿನಾಂಕ. ಸೊ ಹಾಗಾಗಿ ನಮಗೆ ಸ್ಪಷ್ಟವಾಗಿದೆ ಯಾವ ದಿನಾಂಕ ಅಂತ ಹೇಳಿ. ಆ ದಿನಾಂಕ ನಡೀತು. ಅಂದರೆ ಇವತ್ತಿಗೆ ಸರಿಸುಮಾರು 2026ಕ್ಕೆ ನಾವು ವಿಡಿಯೋ ಮಾಡ್ತಿರುವಂತಹ ದಿನಕ್ಕೆ ಸುಮಾರು 430 ವರ್ಷಗಳ ಹಿಂದೆ ನಡೆದಿರಬಹುದಾದಂತಹ ಒಂದು ಯುದ್ಧ ಅದು ತಾಳಿಕೋಟೆ ಕದನ. ಯಾರ ಮಧ್ಯೆ ನಡೀತು? ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ ಅನ್ನಬಾರ್ದು, ಅದು ಕನ್ನಡ ಸಾಮ್ರಾಜ್ಯ ಅಥವಾ ಕರ್ನಾಟಕ ಸಾಮ್ರಾಜ್ಯ. ಆ ಸಾಮ್ರಾಜ್ಯದ ಹೆಸರು, ಅವರ ಕ್ಯಾಪಿಟಲ್ ಸಿಟಿ ವಿಜಯನಗರ, ಅಂದರೆ ಇವತ್ತಿನ ಹಂಪಿ. ಮತ್ತು ಡೆಕ್ಕನ್ ಸುಲ್ತಾನರು ಅಂತಂದರೆ ಬಿಜಾಪುರದ ಆದಿಲ್ ಶಾಹಿಗಳು, ಅಹಮದ್ ನಗರದ ಸುಲ್ತಾನರು, ಬೀದರ್ನ ಸುಲ್ತಾನರು, ಗೋಲ್ಕೊಂಡದ ಸುಲ್ತಾನರು ಮತ್ತು ಬೇರಾರ್ನ ಸುಲ್ತಾನರು, ಈ 5 ಜನ. ಆದರೆ ಬೇರಾರ್ನ ಸುಲ್ತಾನರು ಈ ಯುದ್ಧಕ್ಕೆ ಬಂದಿರಲಿಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಸೊ 4 ಜನ ಅಂತಲೇ ಇಟ್ಕೊಳ್ಳೋಂತೆ. ಇನ್ನೊಂದು ಕಡೆಗೆ ಕನ್ನಡ ಸಾಮ್ರಾಜ್ಯ ಅಥವಾ ಕರ್ನಾಟಕ ಸಾಮ್ರಾಜ್ಯ, ಈ ಸಾಮ್ರಾಜ್ಯ ನಡುವೆ ನಡೆದಂಥ ಯುದ್ಧ ತಾಳಿಕೋಟೆ ಕದನ ಅಥವಾ ರಕ್ಕಸ್ತಂಗಡಿ ಯುದ್ಧ. ಡೇಟ್ ಕೂಡ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ. ಯಾಕೆ ನಡೀತು ಅನ್ನೋದು ಬಹಳ ಮುಖ್ಯವಾದಂಥ ಪ್ರಶ್ನೆ. ನೋಡಿ, ವಿಜಯನಗರ ಸಾಮ್ರಾಜ್ಯ 1336 ಏಪ್ರಿಲ್ ತಿಂಗಳಲ್ಲಿ ಶುರುವಾಗಿದ್ದು ವಿಜಯನಗರ ಸಾಮ್ರಾಜ್ಯ. ಎಲ್ಲಿಗೆ? ಕೃಷ್ಣಾ ನದಿಯ ದಕ್ಷಿಣಕ್ಕೆ. ಕೃಷ್ಣಾ ನದಿಯ ಉತ್ತರಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದ 9 ವರ್ಷಗಳ ತರುವಾಯ, ಅಂದರೆ 1346 ಅಥವಾ 47ರಲ್ಲಿ, ಅಂದರೆ ವಿಜಯನಗರ ಸಾಮ್ರಾಜ್ಯ ಶುರುವಾದಂತಹ ಸುಮಾರು 8-10 ವರ್ಷಗಳ ನಂತರ ಈ ಕಡೆಗೆ ಬಹಮನಿಗಳ ಸಾಮ್ರಾಜ್ಯ ಶುರುವಾಯಿತು. ಸ್ಪಷ್ಟವಾಯ್ತಲ್ವ? ಬಹಮನಿಗಳ ಸಾಮ್ರಾಜ್ಯ ಶುರುವಾಯಿತು. ಕೃಷ್ಣಾ ನದಿಯೇ ಗಡಿ. ಕೃಷ್ಣಾ ನದಿಯ ಉತ್ತರಕ್ಕೆ ಬಹಮನಿಗಳ ಸಾಮ್ರಾಜ್ಯ, ಕೃಷ್ಣಾ ನದಿಯ ದಕ್ಷಿಣಕ್ಕೆ ಕನ್ನಡ ಸಾಮ್ರಾಜ್ಯ ಅಥವಾ ಕರ್ನಾಟಕ ಸಾಮ್ರಾಜ್ಯ. ಬಹಮನಿಗಳ ಸಾಮ್ರಾಜ್ಯ ಮುಂದೆ ಒಡೆದು ಅದು 5 ಭಾಗ ಆಗುತ್ತೆ. ಅದ್ರ ಕಾರಣಗಳು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಬಹುಮನಿ ಸಾಮ್ರಾಜ್ಯದಲ್ಲಿ ಒಡಕುಂಟಾಯಿತು, ಯಾಕೆ ಅದು 5 ಭಾಗ ಆಯಿತು ಅಂತ. ಒಂದು ಬಿಜಾಪುರದ ಆದಿಲ್ ಶಾಹ, ಇನ್ನೊಂದು ಬೀದರ್ನ ಸುಲ್ತಾನರು, ಇನ್ನೊಂದು ಅಹಮದ್ ನಗರ ಸುಲ್ತಾನರು, ಇನ್ನೊಂದು ಗೋಲ್ಕೊಂಡ ಸುಲ್ತಾನರು, ಮತ್ತೊಬ್ಬ ಬೇರಾರ್ನ ಸುಲ್ತಾನರು. ಈ 5 ಜನ ಡಿವೈಡ್ ಆಗ್ತಾರೆ. ಅವರೆಲ್ಲ ಒಂದೇ ಒಂದು ಕಾಲದಲ್ಲಿ ಬಹುಮನಿಗಳು. ಸೊ ಆ ಥರ ಡಿವೈಡ್ ಆಗ್ತಾರೆ 5 ಜನ. ಸೊ ಹಾಗಾಗಿ 5 ಸುಲ್ತಾನರ ಸಾಮ್ರಾಜ್ಯಗಳಾಗ್ತವೆ. ಒಂದು ಕಡೆ ಕರ್ನಾಟಕ ಸಾಮ್ರಾಜ್ಯ ಅಂತೂ ಶುರುವಾದಾಗಲಿಂದಲೂ ಅಖಂಡವಾಗಿ ಅದು ಮುಂದುವರಿತಾನೆ ಬಂತು. ಅನೇಕ ರಾಜರುಗಳು ಬಂದರು, ಅದನ್ನು ವಿಸ್ತರಿಸ್ತಾ ಹೋದರು. ಇಡೀ ನಮ್ಮ ಕೃಷ್ಣಾ ನದಿಯ ತುದಿಯಿಂದ ಹಿಡಿದು ಕನ್ಯಾಕುಮಾರಿ ತುದಿವರೆಗೂ, ಆ ಕಡೆ ಬಂಗಾಳ ಕೊಲ್ಲಿಯಿಂದ ಹಿಡಿದು ಈ ಕಡೆ ಅರಬ್ಬಿ ಸಮುದ್ರದವರೆಗೂ ಇಡೀ ದಕ್ಷಿಣ ಭಾರತ ಕನ್ನಡಿಗರ ಕೈಯಲ್ಲಿ, ಕನ್ನಡ ಸಾಮ್ರಾಜ್ಯದ ಕೈಯಲ್ಲಿ ಇತ್ತು ಅನ್ನೋದು ಭಾಳ ಸ್ಪಷ್ಟವಾದಂಥ ವಿಚಾರ. ಹೀಗಿದ್ದಾಗ ತುಂಬ ತಿಕ್ಕಾಟಗಳು ಶುರುವಾದವು. ಯಾಕೆ? ಒಂದು ಡೆಕ್ಕನ್ ಸುಲ್ತಾನರಿಗೂ ಮತ್ತು ಕನ್ನಡ ಸಾಮ್ರಾಜ್ಯದ ಅರಸರಿಗೂ ತಿಕ್ಕಾಟಗಳು, ಯುದ್ಧಗಳು, ಘರ್ಷಣೆಗಳು ಇದ್ದೇ ಇದ್ದವು ಬಹುತೇಕ ಅವರು ಸಾಮ್ರಾಜ್ಯಗಳು ಶುರುವಾದಾಗಿಂದ. ಯಾಕೆ ಅಂತಂದರೆ ಒಂದು ಊರಿಗಾಗಿ, ಆ ಊರ ಹೆಸರೇ ರಾಯಚೂರು. ಸ್ನೇಹಿತರೆ, ಇವತ್ತು ಕೂಡ ಭತ್ತದ ಕಣಜ. ನಿಮಗೆ ಗೊತ್ತಿದೆ ರಾಯಚೂರು. ಯಾಕಂದರೆ ರಾಯಚೂರು ಎಂತಹ ಸೆನ್ಸಿಟಿವ್ ಸ್ಟ್ರಾಟಜಿಕ್ ಜಾಗ ಅದು ಅಂತಂದರೆ, ಒಂದು ಕಡೆ ಕೃಷ್ಣಾ ನದಿ ಬರುತ್ತೆ, ಇನ್ನೊಂದು ಕಡೆ ತುಂಗಭದ್ರಾ ನದಿ ಬರುತ್ತೆ. ಈ 2 ನದಿಗಳ ಮಧ್ಯೆ ಇರುವಂತಹ ಊರೇ ರಾಯಚೂರು. ಆ ರಾಯಚೂರನ್ನು 2 ನದಿಗಳ ನಾಡು ಅಂತ ಅನ್ನುವ ಕಾರಣಕ್ಕೆ ದೋ ಅಬ್ ಪ್ರದೇಶ ಅಂತ ಕರೀತಾರೆ. ದೋ ಅಬ್ ಅಂದರೆ 2 ನದಿಗಳ ನಡುವಿನ ನಾಡು ಅಥವಾ 2 ನದಿಗಳನ್ನು ಸುತ್ತುವಂಥ ನಾಡು ಅಂತ. ಒಂದು ನದಿ ಇದ್ದರೆ ಆ ಊರು ಎಷ್ಟು ಫಲವತ್ತಾಗಿರುತ್ತೆ ನಿಮಗೆ ಗೊತ್ತಿದೆ. ಆದರೆ 2 ದೊಡ್ಡ ಬೃಹತ್ ನದಿಗಳಿದ್ದರೆ, ಹಾಗಾಗಿ ರಾಯಚೂರು ಆವತ್ತಿನಿಂದಲೂ ಇವತ್ತಿಗೂ ಕೂಡ ಬಹಳ ಫಲವತ್ತಾದಂತಹ
ಎಲ್ಲರ ಮನ ಸೆಳೆಯುವಂಥ ನಾಡು ರಾಯಚೂರು. ಅಷ್ಟು ಮಹತ್ವದ ಊರದು ರಾಯಚೂರು. ಆ ರಾಯಚೂರು ನನಗೆ ಸೇರಬೇಕು, ರಾಯಚೂರು ನನಗೆ ಸೇರಬೇಕು ಅಂತ ಅನ್ನೋದು ಸುಲ್ತಾನರಿಗೂ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೂ ನಡೀತಿದ್ದಂಥ ಯುದ್ಧ ಅದು ಪೂರ್ತಿ. ಸೊ ಹಾಗಾಗಿ ಆ ಯುದ್ಧ ಸ್ನೇಹಿತರೆ ಅದು ಅನೇಕ ರಾಜರ ಕಾಲದಲ್ಲೆಲ್ಲ ಇದ್ದೇ ಇತ್ತು. ಕೃಷ್ಣದೇವರಾಯರ ಕಾಲದಲ್ಲಂತೂ ರಾಯಚೂರು ಕದನ 1520 ಇರ್ಬೇಕು ಬಹುಶಃ. ಕೃಷ್ಣದೇವರಾಯರ ಕಾಲದಲ್ಲಿ ರಾಯಚೂರು ಕದನ ಬಹಳ ಜೋರಾಗಿ ನಡೆಯುತ್ತೆ. ಅದರಲ್ಲಿ ಕೃಷ್ಣದೇವರಾಯರು ಗೆಲ್ತಾರೆ. ಅದೆಲ್ಲವೂ ಇತಿಹಾಸದಲ್ಲಿದೆ, ನೀವು ಗಮನಿಸ್ಬೋದು. ಹೀಗಾಗಿ ಡೆಕ್ಕನ್ ಸುಲ್ತಾನರಿಗೂ ಮತ್ತು ಕನ್ನಡ ಸಾಮ್ರಾಜ್ಯಕ್ಕೂ ಇದ್ದಂಥ ಹೋರಾಟ ಆ ಭೂಮಿ ವಿಚಾರದ್ದಾಗಿತ್ತು. ನೋಡಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಒಟ್ಟು 4 ವಂಶಸ್ಥರು ಆಳ್ತಾರೆ. ಸಂಗಮ ವಂಶದಿಂದ ಶುರುವಾಯಿತು, ಹರಿಹರ ರಾಯರು ಅಥವಾ ಹಕ್ಕಬುಕ್ಕರು. ಆ ನಂತರ ಸಾಳ್ವ ನರಸಿಂಹ ಎಲ್ಲ ನಿಮ್ಗೆ ಗೊತ್ತೇ ಇದೆ. ತುಳುವ ವಂಶಕ್ಕೆ ಸೇರಿದವರೇ ನಮ್ಮ ಕೃಷ್ಣದೇವರಾಯರು. ಮತ್ತು ಅರವೀಡು ವಂಶ ಅಂತಂದರೆ ಸ್ನೇಹಿತರೆ ಇದೇ ನಮ್ಮ ಅಳಿಯ ರಾಮರಾಯರ ವಂಶ ಅರವೀಡು. ಸೊ ಹೀಗೆ 4 ವಂಶ ಈ ವಿಜಯನಗರ ಸಾಮ್ರಾಜ್ಯ ಅಥವಾ ಕನ್ನಡ ಸಾಮ್ರಾಜ್ಯವನ್ನು ಸುಮಾರು 250 ವರ್ಷ ಆಳಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಈ 4 ವಂಶಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳುವ ಕಾಲದಲ್ಲೂ ಕೂಡ ಈ ಯುದ್ಧಗಳು, ಘರ್ಷಣೆಗಳು, ಸುಲ್ತಾನರಿಗೂ ಇವ್ರಿಗೂ ಇದ್ದಂತಹ ಯುದ್ಧಗಳು ಇದ್ದೇ ಇತ್ತು. ಆದರೆ 1565ರಲ್ಲಿ ಯಾಕೆ ಅದು ಕೊನೆಗೊಂಡು ಬಿಡ್ತು? ಯಾಕಷ್ಟು ತಾರಕಕ್ಕೇರ್ತು? ಅಳಿಯ ರಾಮರಾಯನ ತಲೆ ಕತ್ತರಿಸಿ ಇಡೀ ಸಾಮ್ರಾಜ್ಯದ ಪತನಕ್ಕೆ ನಾಂದಿ ಆಡುವಂಥದ್ದು ಏನಾಯಿತು ಅನ್ನೋದನ್ನು ನಾನು ನಿಮಗೀಗ ಸ್ಪಷ್ಟವಾಗಿ ಹೇಳ್ತೀನಿ ಸ್ನೇಹಿತರೆ. ಮೊಟ್ಟ ಮೊದಲು ಸ್ನೇಹಿತರೆ, ಅಳಿಯ ರಾಮರಾಯರ ಹಿನ್ನೆಲೆ ಹೇಳೋದು ನಿಮಗೆ ಬಹಳ ಸೂಕ್ತ. ಕೃಷ್ಣದೇವರಾಯರು ನಿಮಗೆ ಗೊತ್ತಿದೆ, ತುಳುವ ವಂಶದ ಅರಸರು. ಕೃಷ್ಣದೇವರಾಯರ ಹೆಸರನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಹೆಸರದು ಕೃಷ್ಣದೇವರಾಯರು. ಅವರು ಸ್ನೇಹಿತರೆ ಬಹಳ ವೀರ, ಶೂರ, ಪರಾಕ್ರಮಿ, ತುಂಬ ದೊಡ್ಡ ಮಟ್ಟಿಗೆ ವಿಜಯನಗರ ಸಾಮ್ರಾಜ್ಯವನ್ನು ಹರಡಿಸಿದ್ರು. ಮತ್ತು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೀವೆಲ್ಲರೂ ಕೇಳಿದ್ದೀರಿ. ಮುತ್ತು ರತ್ನಗಳನ್ನು ಮುಕ್ತವಾದ ಬಯಲುಗಳಲ್ಲಿ, ಮಂಟಪಗಳಲ್ಲಿ, ಮುಕ್ತ ಮಾರುಕಟ್ಟೆಗಳಲ್ಲಿ ಮುತ್ತು ರತ್ನಗಳನ್ನು ಸೇರುಗಳಲ್ಲಿ, ಬಳ್ಳಗಳಲ್ಲಿ ಅಳೆದು ಮಾರ್ತಾಯಿದ್ರು. ಇದನ್ನೆಲ್ಲ ನಾವು ಕೇಳಿದ್ದೀವಿ. ಅದನ್ನು ಅನೇಕ ಇತಿಹಾಸಕಾರರು ಅದನ್ನು ದಾಖಲಿಸಿದ್ದಾರೆ. ಇಲ್ಲಿಗೆ ಬಂದಂತಹ ಅನೇಕ ವಿದೇಶಿ ಪ್ರವಾಸಿಗರು, ಇತಿಹಾಸಕಾರರು ಕೂಡ ದಾಖಲಿಸಿರೋದು ಗೊತ್ತಿದೆ ನಿಮಗೆ. ಸೊ ಅಷ್ಟು ಸ್ಪಷ್ಟವಾಗಿತ್ತು, ಅಷ್ಟು ವಿಸ್ತಾರವಾಗಿ, ಅಷ್ಟು ಸಂಪದ್ಭರಿತವಾಗಿತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯ. ಆ ಸಾಮ್ರಾಜ್ಯದ ನಮ್ಮ ಕೃಷ್ಣದೇವರಾಯರು ಸುಮಾರು 20 ವರ್ಷ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತಾರೆ. ಆಳುವ ಸಮಯದಲ್ಲಿ ಕೃಷ್ಣದೇವರಾಯರಿಗೆ ಒಬ್ಬರು ಮಗಳಿರ್ತಾರೆ, ತಿರುಮಲಾಂಬೆ ಅಂತ. ತಿರುಮಲಾಂಬೆಯನ್ನು ಅಳಿಯ ರಾಮರಾಯರಿಗೆ ಮದುವೆ ಮಾಡಿಕೊಡ್ಲಾಗುತ್ತೆ. ಅಂದರೆ ಯಾಕೆ ರಾಮರಾಯರನ್ನ ಅಳಿಯ ರಾಮರಾಯ ಅಂತ ಇತಿಹಾಸದಲ್ಲಿ ದಾಖಲಿಸಿದ್ದಾರೆ, ಅಥವಾ ಅಳಿಯ ರಾಮರಾಯ ಅಂತನ್ನುವ ಹೆಸರು ಯಾಕಷ್ಟು ಫೇಮಸ್ ಅಂತಂದರೆ, ಅವರು ಕೃಷ್ಣದೇವರಾಯರ ಅಳಿಯವರು. ಕೃಷ್ಣದೇವರಾಯರ ಮಗಳು ತಿರುಮಲಾಂಬೆಯ ಪತಿ ಅಳಿಯ ರಾಮರಾಯ. ಕೃಷ್ಣದೇವರಾಯರು ಯಾಕೆ ಇವ್ರನ್ನ ಅಳಿಯನ್ನಾಗಿ ಮಾಡಿಕೊಂಡ್ರು ಅನ್ನೋದು ಇನ್ನೂ ಸ್ವಾರಸ್ಯಕರ ಕಥೆ ಸ್ನೇಹಿತರೆ. ರಾಮರಾಯರು ಮೂಲ ನಾನು ಆಗಲೇ ಹೇಳಿದಾಗ ಅರವೀಡು ವಂಶಕ್ಕೆ ಸೇರಿದಂಥವ್ರು, ಅಥವಾ ಅರವೀಡು ಸಂಸ್ಥಾನಕ್ಕೆ ಆ ಪರಂಪರೆಗೆ ಸೇರಿದಂಥವ್ರು. ವಿಜಯನಗರವನ್ನು ಆಳಿದಂತಹ ಕೊನೆಯ ವಂಶ ಅದು ಅರವೀಡು ಅಂತಲೂ ಸ್ನೇಹಿತರೆ ಇವತ್ತಿನ ಆಂಧ್ರ ಪ್ರದೇಶದ ಕರ್ನೂಲ್ ಹತ್ತಿರ ಬರುವಂಥ ಒಂದು ಗ್ರಾಮ. ಅದು ಅರವೀಟಿ ಅಂತ ಒಂದು ಕರೀತಾರೆ, ಅಥವಾ ಅರವೀಡು ಅಂತ ಕೂಡ ಕರೀತಾರೆ. ಆ ಗ್ರಾಮದವರು ಅಳಿಯ ರಾಮರಾಯನ ಹಿರಿಯರು, ಮತ್ತು ಅಳಿಯ ರಾಮರಾಯ ಕೂಡ. ಅಳಿಯ ರಾಮರಾಯನ ತಂದೆ ಮತ್ತು ಅವರ ಹಿರಿಯರು ಎಲ್ಲರೂ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಬೇರೆ ಬೇರೆ ಅರಸರುಗಳ ಸಾಮ್ರಾಜ್ಯದಲ್ಲಿ ಸೇನಾನಿಗಳಾಗಿದ್ದಂಥವರು, ಸೇನಾಧಿಪತಿಗಳಾಗಿದ್ದಂಥವರು, ಸೇನೆಯ ಉನ್ನತ ಹುದ್ದೆಗಳಲ್ಲಿ ಇದ್ದಂಥವರು ಅಳಿಯ ರಾಮರಾಯನ ಹಿರಿಯರು, ಅವರ ಹಿಂದಿನ ಜನ್ರೇಷನ್ನವರು. ಆದರೆ ಅಳಿಯ ರಾಮರಾಯ ಆ ವಂಶದಿಂದ ಬಂದರೂ ಕೂಡ ಆತ ಮೊಟ್ಟ ಮೊದಲು ಕೆಲಸ ಮಾಡಿದ್ದು ವಿಜಯನಗರ ಸಾಮ್ರಾಜ್ಯದಲ್ಲ. ಆತ ಕೆಲಸ ಮಾಡಿದ್ದು ಗೋಲ್ಕೊಂಡದ ಕುತುಬ್ ಶಾಹಿಗಳ ಹತ್ರ. ಅವರ ಅಳಿಯ ರಾಮರಾಯನ ತಂದೆ ಮತ್ತು ಹಿರಿಯರು ವಿಜಯನಗರ ಸಾಮ್ರಾಜ್ಯದಲ್ಲಿ ಸೇನೆಯ ಉನ್ನತ ಹುದ್ದೆಯಲ್ಲಿದ್ದರೆ, ಅಳಿಯ ರಾಮರಾಯ ಈ ಸಂಸ್ಥಾನ ಬೇಡ ಅಂತ ಹೇಳಿ ಕುತುಬ್ ಶಾಹಿಗಳ ಹತ್ರ, ಗೋಲ್ಕೊಂಡ, ಇವತ್ತಿನ ಆಂಧ್ರದಲ್ಲಿರುವಂಥ ಗೋಲ್ಕೊಂಡದ ಕುತುಬ್ ಶಾಹಿಗಳ ಹತ್ತಿರ ಹೋಗಿ ಅಲ್ಲಿ ಆತ ಸೇನೆಗೆ ಸೇರ್ಕೋತಾನೆ. ಸೇನೆಯ ಒಳಗುಟ್ಟುಗಳನ್ನು, ಸೇನೆ ಹೇಗೆ ಕೆಲಸ ಮಾಡುತ್ತೆ, ಸೇನೆಯ ಏನೇನೋ ಪರಾಕ್ರಮದ ಯೋಜನೆಗಳಿರ್ತಾವಲ್ಲ, ಅಥವಾ ಸೇನೆಯ ವರಸೆಗಳನ್ನೆಲ್ಲ ಕಲ್ತ್ಕೋತಾನೆ. ಒಟ್ಟು ಅಳಿಯ ರಾಮರಾಯ ಸೇನಾನಿಯಾಗಿ ತಯಾರಾಗಿದ್ದು, ಒಬ್ಬ ಸೇನೆಯನ್ನು ನಡೆಸುವಂತಹ ಅಧಿಪತಿಯಾಗಿ ತಯಾರಾಗಿದ್ದು ಎಲ್ಲಿ ಅಂತಂದರೆ ಅದು ಗೋಲ್ಕೊಂಡದ ಕುತುಬ್ ಶಾಹಿಗಳ ಹತ್ರ. ಹಾಗಾಗಿ ಈ ವಿಚಾರ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ನಾನು ಮುಂದೆ ನಿಮ್ಗೆ ಹೇಳ್ತೀನಿ ಹೇಗೆ ತಾನು ಇಸ್ಲಾಂ ಸಮುದಾಯದ ಕುತುಬ್ ಶಾಹಿಗಳ ಹತ್ರ ತಾನು ಕಲಿತ ವಿದ್ಯೆ ಮುಂದೆ ಆತನಿಗೆ ತನ್ನ ಸಾಮ್ರಾಜ್ಯ ತನ್ನ ಕೈಗೆ ಬಂದಾಗ ತಾನು ಏನೇನೆಲ್ಲ ಬದಲಾವಣೆ ಮಾಡಲಿಕ್ಕೆ ಬಯಸ್ದ, ಮತ್ತು ಹೇಗೆ ಆತನ ಅಂತ್ಯ ಕೂಡ ಅದರಿಂದನೇ ಆಯಿತು ಅನ್ನೋದು ನಾನು ನಿಮಗೆ ಮುಂದೆ ತಿಳಿಸ್ತೀನಿ. ಈ ಪಾಯಿಂಟ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ಅಲ್ಲಿ ಕಲಿತಾನೆ ಯುದ್ಧದ ಮೂಲಭೂತ ಪಾಠಗಳನ್ನು. ಆದರೆ ಕುತುಬ್ ಶಾಹಿಗಳಿಗೂ ಮತ್ತು ಅಳಿಯ ರಾಮರಾಯನಿಗೂ ಯಾವುದೋ ವಿಚಾರಕ್ಕೆ ಮನಸ್ತಾಪ ಆಗಿ ಆತ ಸೇನೆಯನ್ನು ಬಿಟ್ಟು, ಕುತುಬ್ ಶಾಹಿಗಳ ಸಾಮ್ರಾಜ್ಯವನ್ನು ಬಿಟ್ಟು ಆತನ ಹಿರಿಯರು ಕೆಲಸ ಮಾಡ್ತಿದ್ದಂಥ ವಿಜಯನಗರ ಸಾಮ್ರಾಜ್ಯಕ್ಕೆ ಕೆಲಸಕ್ಕೆ ಬರ್ತಾನೆ ಅಳಿಯ ರಾಮರಾಯ. ಬಂದು ಇಲ್ಲಿ ಕೃಷ್ಣದೇವರಾಯರಾಗಲಿ ಇನ್ನೂ ಇರ್ತಾರೆ, ಅವರು ರಾಜರು, ಅರಸರು, ದೊರೆಗಳು ವಿಜಯನಗರ ಸಾಮ್ರಾಜ್ಯಕ್ಕೆ. ಅವರ ಹತ್ತಿರ ಬಂದು ಸೇನೆಯ ಮುಖ್ಯಸ್ಥನಾಗಿ ಸೇರ್ಕೋತಾನೆ ಅಳಿಯ ರಾಮರಾಯ.
ಈಗ ಮತ್ತೆ ನಾನು ವಾಪಸ್ ಬರೋದಾದರೆ 1520 ರಾಯಚೂರು ಕದನ ಇದೆಯಲ್ಲ ಸ್ನೇಹಿತರೆ, ರಾಯಚೂರು ಕದನ, ರಾಯಚೂರಿಗೋಸ್ಕರ ಅಂದರೆ ಆ ದೋ ಅಬ್ ಪ್ರದೇಶಕ್ಕೋಸ್ಕರ ಸುಲ್ತಾನರಿಗೂ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೂ ಆಗ್ತದಲ್ಲ ಯುದ್ಧ 1520 ತುಂಬ ದೊಡ್ಡದಾಗುತ್ತೆ. ಆ ಯುದ್ಧದಲ್ಲಿ ಕೃಷ್ಣದೇವರಾಯರು ಬಹಳ ಮುಖ್ಯವಾಗಿ ಕೃಷ್ಣದೇವರಾಯರು ಆ ಯುದ್ಧವನ್ನು ಗೆಲ್ಲೋಕ್ಕೆ ಬಹಳ ಮುಖ್ಯ ಕಾರಣ ಇದೇ ಅಳಿಯ ರಾಮರಾಯ. ಆಗಿನ್ನೂ ಮದುವೆ ಆಗಿರಲಿಲ್ಲ. ತಿರುಮಲಾಂಬೆಯನ್ನು ಅಂದರೆ ಕೃಷ್ಣದೇವರಾಯರ ಮಗಳು ತಿರುಮಲಾಂಬೆಯನ್ನು ಇನ್ನೂ ಅಳಿಯ ರಾಮರಾಯನ ಕೊಟ್ಟಿರಲಿಲ್ಲ. ಆದರೆ ಅಳಿಯ ರಾಮರಾಯ ಆ ಯುದ್ಧದಲ್ಲಿ ತೋರಿದ ಪರಾಕ್ರಮ, ವೀರಾವೇಶ, ಹೋರಾಟ ಮತ್ತು ಸುಲ್ತಾನರನ್ನು ಮಣ್ಣು ಮುಕ್ಕಿಸಿದ ರೀತಿ ಕೃಷ್ಣದೇವರಾಯರಿಗೆ ಬಹಳ ಇಷ್ಟ ಆಗಿತ್ತು. ಹಾಗಾಗಿ ಕೃಷ್ಣದೇವರಾಯರು ಏನು ಮಾಡಿದ್ರು, ಈತ ನಮ್ಮ ಕುಟುಂಬಕ್ಕೆ, ನನ್ನ ಮಗಳಿಗೆ ಸೂಕ್ತವಾದ ವರ ಅಂತ ಹೇಳಿ ಮದುವೆ ಮಾಡಿಕೊಟ್ಟಿರೋ ಸಾಧ್ಯತೆ ಇದೆ ಒಂದು. ಮತ್ತು ರಾಜರು ಅಥವಾ ಅರಸರು, ಆಳರಸರು ಯೋಚನೆ ಮಾಡೋದು ಬೇರೆ ರೀತಿ ಇದೆ. ಅಳಿಯ ರಾಮರಾಯ ಬಹಳ ದೊಡ್ಡ ಸೇನಾನಿ, ಹೋರಾಟಗಾರ. ಈ ಮೊದಲು ಕುತುಬ್ ಶಾಹಿಗಳ ಹತ್ರ ಕೆಲಸ ಮಾಡ್ತಿದ್ದವನು ಸೇನೆಯಲ್ಲಿ. ಈತ ಇಂತಹ ಒಬ್ಬ ಅಪ್ರತಿಮ ಹೋರಾಟಗಾರ. ಆತ ಏನಾದರೂ ಒಂದು ವೇಳೆ ಹೇಗೆ ಕುತುಬ್ ಶಾಹಿಗಳನ್ನು ಬಿಟ್ಟು ನನ್ನ ಹತ್ರ ಬಂದು ನನ್ನ ಹತ್ರನೂ ಬಿಟ್ಟು ಬೇರೆ ಹತ್ರ ಹೋಗ್ಬೋದಲ್ಲ, ಇಂಥವ್ನು ನಾನು ಯಾಕೆ ಕಳ್ಕೊಬೇಕು ಅಂತ ಹೇಳಿ ಆತನನ್ನು ಸಂಬಂಧಿನೇ ಮಾಡ್ಕೊಂಡಿದ್ದು ಕೃಷ್ಣದೇವರಾಯರು. ಮಗಳನ್ನು ಕೊಟ್ಟು ಸಂಬಂಧಿ ಮಾಡ್ಕೊಂಡ್ರೆ ಆತ ಬಿಟ್ಟೋಗೋ ಅವಕಾಶವೇ ಇಲ್ಲ, ಚಾನ್ಸೇ ಇಲ್ಲ. ಹಾಗಾಗಿ ಆತ ಕುಟುಂಬಸ್ಥನೇ ಆಗ್ತಾನೆ ಅನ್ನೋ ಕಾರಣಕ್ಕೆ ಅಳಿಯ ರಾಮರಾಯರನ್ನು ತನ್ನ ಅಳಿಯಾಗಿ ಮಾಡಿಕೊಂಡಿರೋ ಸಾಧ್ಯತೆ ಇದೆ ಕೃಷ್ಣದೇವರಾಯರು. ಇದು ಎರಡು ಸಾಧ್ಯತೆಗಳು. ಅಳಿಯ ರಾಮರಾಯ ಒಂದು ಸಲ ಇವರ ಅಳಿಯ ಆದ ನಂತರ ಏನೇನಾಯಿತು ಅಂತ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ಸ್ನೇಹಿತರೆ. ಕೃಷ್ಣದೇವರಾಯರಿಗೆ ಒಬ್ಬ ಮಗ ಇದ್ದರು, ತಿರುಮಲ ಅಂತ ಹೇಳಿ ಆತನ ಹೆಸರು. ಕೃಷ್ಣದೇವರಾಯರ ದುರಂತದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಅವ್ರದ್ದೊಂದು ದುರಂತ ಅಂತ್ಯ, ಈ ನಾಡನ್ನು ಬಹಳ ವಿಜೃಂಭಣೆಯಿಂದ ಆಳಿದಂತಹ ಅರಸನ ಅಂತ್ಯ ಬಹಳ ದುರಂತವಾಗಿ ದುಃಖಮಯವಾಗಾಯಿತು ಅನ್ನೋದು ಬಹಳ ನೋವಿನ ವಿಚಾರ. ಕೃಷ್ಣದೇವರಾಯರ ಮಗ ತಿರುಮಲ, ಆತನಿಗೆ ಇನ್ನೂ 6 ವರ್ಷ ಇರುತ್ತೆ. ಕೃಷ್ಣದೇವರಾಯರು ಆ 6 ವರ್ಷದ ಬಾಲಕನನ್ನೇ ತಂದು ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡಿ, ಇನ್ನು ಮುಂದೆ ಈತ ರಾಜ, ಅಂದರೆ ನನ್ನ ಮಗ ತಿರುಮಲ ರಾಜ, ನಾನೇ ಮಂತ್ರಿ, ನನ್ನ ಮಗನಿಗೆ ನಾನೇ ಮಂತ್ರಿ ಅಂತ ಹೇಳಿ ತನ್ನ ಮಂತ್ರಿ ಸ್ಥಾನದಲ್ಲಿ ಕೂತ್ಕೋತೀನಿ ಅಂತ ಅವ್ರು ಸಿದ್ಧರಾಗ್ತಾರೆ. ಆದರೆ ವಿಧಿ ಬೇರೆ ಇತ್ತು, ದುರದೃಷ್ಟವಶಾತ್ ಆ ಮಗು ತಿರುಮಲ, ಕೃಷ್ಣದೇವರಾಯರ ಮಗು, ಸಿಂಹಾಸನ ಏರಿದ ಕೆಲವೇ ತಿಂಗಳಲ್ಲಿ, 8 ತಿಂಗಳು ಅಂತ ಕೆಲವರು ಹೇಳ್ತಾರೆ, ಕೆಲವೇ ತಿಂಗಳಲ್ಲಿ ಅದು ನಿಗೂಢವಾಗಿ ಸಾವನ್ನಪ್ಪುತ್ತೆ. ಆ ಮಗು ವಿಷಪ್ರಾಶನ ಆಯಿತು, ವಿಷ ತಿನ್ನಿಸಿ ವಿಷ ಕುಡಿಸಿ ಸಾಯಿಸಿದ್ರು ಅಂತ ಹೇಳಿ ಕೆಲವರು ವಾದ ಮಾಡ್ತಾರೆ. ಕೃಷ್ಣದೇವರಾಯರು ಆ ಮಗು ಸತ್ತ ದುಃಖಕ್ಕೆ ಒಳಗಾಗ್ತಾರೆ, ಖಿನ್ನತೆಗೆ ಒಳಗಾಗ್ತಾರೆ. ಅವ್ರ ಆರೋಗ್ಯ ಕೂಡ ಹದಗೆಡ್ತಾ ಬರುತ್ತೆ. ಮಗುವನ್ನು ಕೊಂದಿದ್ದು ತಿಮ್ಮರಸು ಅಥವಾ ತಿಮ್ಮಣ್ಣ ನಾಯಕ. ನಿಮಗೆ ಗೊತ್ತಿದೆ, ಕೃಷ್ಣದೇವರಾಯರ ಮಂತ್ರಿ ಪ್ರಸಿದ್ಧ, ತುಂಬ ಪ್ರಸಿದ್ಧರು ತಿಮ್ಮರಸು ಅಂತ. ತಿಮ್ಮರಸು ತನ್ನ ಮಗ ರಾಜ ಆಗಬೇಕು ಅಂತ ಏನೋ ಒಂದು ಯೋಚನೆ ಮಾಡಿ ಆ ಮಗುವನ್ನು, ಕೃಷ್ಣದೇವರಾಯರ ಮಗುವನ್ನು ಕೊಲ್ಲಿಸಿದ್ರು ಅಂತ ಅನ್ನುವ ಕಾರಣಕ್ಕೆ ಕೃಷ್ಣದೇವರಾಯರು ತಿಮ್ಮರಸು ಕಣ್ಣನ್ನೇ ಕೀಳಿಸಿದ ಕಥೆ ಎಲ್ಲ ನಿಮಗೆ ಗೊತ್ತೇ ಇದೆ. ಸೊ ಆನಂತರ ಅವರಿಗೆ ಮನವರಿಕೆ ಆಗುತ್ತಂತೆ, ಇಲ್ಲ ಇದು ತಿಮ್ಮರಸು ಅವರ ಕೈವಾಡ ಅಲ್ಲ ಅಂತ ಹೇಳಿ. ಸೊ ಈ ಥರ ದುಃಖಿತರಾಗಿ ಕೃಷ್ಣದೇವರಾಯರು ಹಾಸಿಗೆ ಹಿಡಿದವರು. ಕೊನೆಗೆ ಬೆಳಗಾವಿಯನ್ನು ವಶಪಡಿಸ್ಕೊಳ್ಳೋ ಒಂದು ಯುದ್ಧದ ಸಿದ್ಧತೆಯಲ್ಲಿದ್ದಾಗಲೇ ಅವ್ರು ತೀರ್ಕೊಂಡ್ರು ಕೃಷ್ಣದೇವರಾಯರು. ಅವ್ರದ್ದೊಂದು ದುಃಖಮಯವಾದ ಅಂತ್ಯ. ಇತ್ತೀಚೆಗೆ ತುಮಕೂರು ಜಿಲ್ಲೆಯ ಹೊನ್ನೇನಹಳ್ಳಿ, ನಿಮ್ಗೆ ಗೊತ್ತಿದೆ ತುಮಕೂರು ಜಿಲ್ಲೆ ಹೊನ್ನೇನಹಳ್ಳಿ, ಆ ಹೊನ್ನೇನಹಳ್ಳಿ ನಮ್ಮ ಕಲಾವಿದೆ, ಸಂಪತ್ತಿಗೆ ಸವಾಲ್ ಖ್ಯಾತಿಯ ಮಂಜುಳಾ ಅವರು ಹುಟ್ಟಿದ ಊರು. ನಾವು ಕಲಾಮಾಧ್ಯಮದಲ್ಲಿ ಆ ವಿಡಿಯೋ, ಅವ್ರ ಊರು, ಅವ್ರ ಮನೆ, ಅವರ ಬ್ರದರ್ಸ್ ಎಲ್ಲ ನಾವು ತೋರಿಸಿದ್ದೀವಿ. ಆ ಊರಿನಲ್ಲಿ ಒಂದು ಶಾಸನ ಸಿಗುತ್ತೆ, ಕೃಷ್ಣದೇವರಾಯರ ಮರಣದ ಸಂಬಂಧಪಟ್ಟಂಥ ಒಂದು ಶಾಸನ. ಅದು ಸ್ಪಷ್ಟವಾಗಿ ಹೇಳುತ್ತೆ ಕೃಷ್ಣದೇವರಾಯರು ಯಾವ ದಿನಾಂಕ ತೀರ್ಕೊಂಡ್ರು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳುವಂಥ ಶಾಸನ ಆ ಊರಲ್ಲಿ ಸಿಕ್ಕಿದೆ. ಅದನ್ನು ತಾವು ಗಮನಿಸ್ಬೋದು, ಇತಿಹಾಸ ಆಸಕ್ತರು. ಸೊ ಹೀಗೆ ಕೃಷ್ಣದೇವರಾಯರ ಅಂತ್ಯ ಆಯಿತು. ಸೊ ಮಗ ಇಲ್ಲ, ಈಗ ಉಳಿದಿರೋ ತಿರುಮಲಾಂಬೆ ಮಾತ್ರ, ಅಳಿಯ ರಾಮರಾಯ ಹೀಗೆ ಉಳಿದಿದ್ದಾರೆ. ಅಳಿಯ ರಾಮರಾಯರಿಗೆ ಸಹಜವಾಗಿ ಈ ಸಿಂಹಾಸನ ನನಗೆ ಸಿಗುತ್ತೆ, ಯಾಕಂದರೆ ಗಂಡು ಮಗ ಇಲ್ಲ, ಈ ಸಿಂಹಾಸನಕ್ಕೆ ಇನ್ನೂ ನಾನು ಅಧಿಪತಿ ಅಂತ ಆತನಿಗೆ ಕನಸುಗಳು ಚಿಗುರೊಡೆಯೋಕ್ಕೆ, ಕುಡಿಯೊಡೆಯೋಕ್ಕೆ ಶುರುವಾಗುತ್ತೆ. ಆದರೆ ಕೃಷ್ಣದೇವರಾಯರು ಸಾಯುವುದಕ್ಕೆ ಮೊದಲು ತಮ್ಮ ಕೊನೆಯ ತಮ್ಮ, ಕೃಷ್ಣದೇವರಾಯರ ಕೊನೆಯ ತಮ್ಮ ಅಚ್ಯುತರಾಯರನ್ನು ಸಿಂಹಾಸನದಲ್ಲಿ ಕೂರಿಸಿ ಈತ ರಾಜ ಅಂತ ಹೇಳಿ ತಾವು ಕೊನೆ ಉಸಿರನ್ನು ಎಳಿತಾರೆ. ಅಚ್ಯುತರಾಯರು ಅಳಿಯ ರಾಮರಾಯನ ಇಚ್ಛೆಗೆ ವಿರುದ್ಧವಾಗಿ, ಅಳಿಯ ರಾಮರಾಯನ ಆಸೆಗೆ ವಿರುದ್ಧವಾಗಿ, ಅಳಿಯ ರಾಮರಾಯರ ಆಸೆಯನ್ನು ಭಗ್ನಗೊಳಿಸಿ ತಾವು ರಾಜರಾಗುವ ಮೂಲಕ ಅಳಿಯ ರಾಮರಾಯನಲ್ಲಿ ಮೊದಲ ಒಂದು ಬೇಸರವನ್ನು ಉಂಟು ಮಾಡಿದರು ಅಚ್ಯುತರಾಯರು. ಅಚ್ಯುತರಾಯರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಇವತ್ತಿನ ಅಚ್ಯುತ ಗುಡಿ, ಹಂಪೆಗೆ ಹೋದರೆ ನೀವು ಅಚ್ಯುತ ಗುಡಿ ತುಂಬ ಪ್ರಖ್ಯಾತಿ. ಅದು ಅಚ್ಯುತ ಗುಡಿ ಅವರೇ ಅವ್ರ ಕಾದಲ್ಲಿ ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಅದಕ್ಕೊಂದು ಶಾಸನ ದಾಖಲೆ ಕೂಡ ಇಲ್ಲದೆ. ಸೊ ಆ ಅಚ್ಯುತ ಗುಡಿ ಅವ್ರು ಬಹಳ ಪ್ರಖ್ಯಾತರವರು. ಸುಮಾರು 14 ವರ್ಷ ಹಂಪೆಯನ್ನು ಅಥವಾ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದವರು ನಮ್ಮ ಅಚ್ಯುತರಾಯರು. ಅಚ್ಯುತರಾಯರ ಆಡಳಿತ ಸುಸೂತ್ರವಾಗಿರಲಿಲ್ಲ, ಸುಗಮವಾಗಿರಲಿಲ್ಲ. ಕಾರಣ ಅಳಿಯ ರಾಮರಾಯರು. ಯಾಕಂದರೆ ಅವ್ರಿಗೆ ಇಚ್ಛೆ, ತಾನು ರಾಜ ಆಗಬೇಕಾದಂತಹ, ತಾನು ಏರಬೇಕಾದ ಸಿಂಹಾಸನವನ್ನು ಅಚ್ಯುತರಾಯರು ಏರಿದ್ರು ಅನ್ನುವ ಕಾರಣಕ್ಕೋಸ್ಕರ ಅಚ್ಯುತರಾಯರಿಗೆ ಅನೇಕ ನೋವುಗಳನ್ನು, ಹಿಂಸೆಗಳನ್ನು, ಅನಾನುಕೂಲತೆಗಳನ್ನು, ಅಸಹಕಾರವನ್ನು ನೀಡಿ ಅವರ ಇಡೀ ಆ ಆಡಳಿತದ ಅವಧಿ ಬಹಳ ದುಃಖಮಯವಾಗಿರುವಂತೆ ಮಾಡಿದ್ದು ಇದೇ ಅಳಿಯ ರಾಮರಾಯ. ಅಚ್ಯುತರಾಯರಿಗೆ ಒಬ್ಬ ಮಗ ಇರ್ತಾನೆ, ವೆಂಕಟ ಅಂತ ಹೇಳಿ. ಆ ವೆಂಕಟನನ್ನು ಅಚ್ಯುತರಾಯರು ನನ್ನ ನಂತರ ಈ ವೆಂಕಟನನ್ನು ಕೂರಿಸ್ಬೇಕು ಅಂತ ಅಂದ್ಕೋತಿದ್ದಾಗ ಆ ವೆಂಕಟನನ್ನು ಕೊಂದುಬಿಡ್ತಾರೆ. ಆದರೆ ಕೊಂದಿದ್ದು ಯಾರು ಗೊತ್ತಾ? ರಾಮರಾಯರಲ್ಲ.
ಇದೇ ಅಚ್ಯುತರಾಯರ ಹೆಂಡತಿಯ ತಮ್ಮ, ಅಂದರೆ ತಮ್ಮ ಬಾಮೈದ ಸಲಕಂ ತಿಮ್ಮ. ಸಲಕಂ ತಿಮ್ಮ ಅಂತ ಒಬ್ಬಿರ್ತಾನೆ, ಆತನನ್ನು ದ್ರೋಹಿ ತಿಮ್ಮ ಅಂತ ಕೂಡ ಇತಿಹಾಸದಲ್ಲಿ ದಾಖಲಿಸ್ತಾರೆ. ಆತ ಅಚ್ಯುತರಾಯರ ಸ್ವಂತ ಮಗ, ಅಂದರೆ ತನ್ನ ಅಕ್ಕನ ಸ್ವಂತ ಮಗ, ತನ್ನ ಸೋದರಳಿಯನ್ನೇ ಕೊಂದು ತಾನು ಸಿಂಹಾಸನಕ್ಕೆ ಏರಬೇಕು ಅಂತ ಹೋದಾಗ ನಡೆದಂಥ ಸಿಂಹಾಸನದ ಜಟಾಪಟಿಯಲ್ಲಿ ಅಳಿಯ ರಾಮರಾಯರು ಹೋರಾಟ ಮಾಡಿ ಯುದ್ಧ ಮಾಡಿ ಸಲಕಂ ತಿಮ್ಮನನ್ನು ಸಾಯಿಸಿ ಆ ಸಿಂಹಾಸನವನ್ನು ಉಳಿಸ್ತಾರೆ ರಾಮರಾಯರು. ಅಷ್ಟೊತ್ತಿಗೆ ಅಚ್ಯುತರಾಯರು ಕೂಡ ತೀರ್ಕೋತಾರೆ. ಮತ್ತೆ ಸಿಂಹಾಸನ ಖಾಲಿ ಉಳಿಯುತ್ತೆ. ರಾಮರಾಯರು 2ನೇ ಸಲ ಅಳಿಯ ರಾಮರಾಯರು ನಾನು ಈಗ ಸಿಂಹಾಸನವನ್ನು ಏರ್ತೀನಿ ಅಂತ ಅಂದುಕೊಂಡಾಗ ಜನ, ಈ ವಿಜಯನಗರ ಸಾಮ್ರಾಜ್ಯದ ಜನ ಮತ್ತು ವಿಜಯನಗರ ಸಾಮ್ರಾಜ್ಯದ ಸಾಮಂತರು, ಪಾಳೆಗಾರರು ಯಾರಿದ್ರಲ್ಲ, ಉದಾಹರಣೆಗೆ ಚಿತ್ರದುರ್ಗದ ನಾಯಕರು, ಮೈಸೂರಿನವರು, ಹರಪನಹಳ್ಳಿಯವರು, ಕೆಳದಿಯ ನಾಯಕರು, ಇವರೆಲ್ಲರೂ ದಂಗೆ ಹೇಳ್ತಾರೆ, ಇಲ್ಲ, ಅಳಿಯ ರಾಮರಾಯರು ಈ ವಂಶದ ಕುಡಿಯಲ್ಲ, ತುಳುವ ವಂಶದ ಕುಡಿಯಲ್ಲ, ಆ ರಕ್ತಕ್ಕೆ ಹುಟ್ಟಿದವನಲ್ಲ ಆಯಿತಾ, ಹಾಗಾಗಿ ನೀವು ಈ ಸಾಮ್ರಾಜ್ಯವನ್ನು ಆಳೋಕ್ಕೆ ಸಾಧ್ಯ ಇಲ್ಲ, ಬೇಕಾದ್ರೆ ಈ ಥರ ಏನೋ ದಂಡಾಧಿಕಾರಿಯಾಗಿ ಅಥವಾ ಇಡೀ ಸಾಮ್ರಾಜ್ಯ ಸೈನ್ಯವನ್ನು ನಡೆಸೋರಾದರೆ ನಮಗೇನು ತೊಂದರೆ ಇಲ್ಲ ಅಂತ. ಹಾಗಾಗಿ ಜನರನ್ನು ಎದುರು ಹಾಕ್ಕೊಂಡು, ಸಾಮಂತರನ್ನ ಎದುರು ಹಾಕ್ಕೊಂಡು ಒಂದು ಸಾಮ್ರಾಜ್ಯ ಯಾವತ್ತೂ ನಡೆಯೋದಿಲ್ಲ. ಹಾಗಾಗಿ ಆತ ಮನಸ್ಸಿಲ್ಲದ ಮನಸ್ಸಿನಿಂದ ಅಚ್ಯುತರಾಯರ ಮತ್ತೊಬ್ಬ ತಮ್ಮ ಇರ್ತಾರೆ, ಅವರ ಮಗ ಸದಾಶಿವರಾಯರನ್ನು ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಒಬ್ಬ ನಾಮಕಾವಸ್ಥೆ ರಾಜ ಸದಾಶಿವರಾಯರು, ತುಂಬ ನಾಮಕಾವಸ್ಥೆ ರಾಜ, ಡಿಫ್ಯಾಕ್ಟೋ ರೂಲರ್ ಅಂತ ಕರೀತಾರಲ್ಲ, ಅಂದರೆ ತಾವೇ ಯಾರನ್ನೋ ಸಿಂಹಾಸನದಲ್ಲಿ ಕೂರಿಸಿ ತಾವು ಆಳ್ತಿರ್ತಾರೆ. ನಮ್ಮ ರಾಜಕೀಯಗಳಲ್ಲೂ ತಾವು ಗಮನಿಸ್ಬೋದು. ತಮಿಳುನಾಡಿನ ರಾಜಕೀಯದಲ್ಲಿ ಆ ಥರದೊಂದು ಘಟನೆ ಆಗಿತ್ತು. ನಮ್ಮ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿನ ಇವ್ರ ಮೇಲೆ ಜೈಲಿನ ಒಂದು ಆರೋಪ, ಕೋರ್ಟ್ಗೆ ಇವ್ರು ಹೋಗಬೇಕಾದಾಗ ಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿದು ತಮ್ಮ ಶಿಷ್ಯ ಒಬ್ಬನ್ನ ಮೇಲೆ ಕೂರಿಸಿ ಎಲ್ಲ ಅಧಿಕಾರವನ್ನು ಜೈಲಿಂದ ನಡೆಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಆ ಥರ ಅಳಿಯ ರಾಮರಾಯರು ಸದಾಶಿವರಾಯರನ್ನು, ಅಂದರೆ ಆ ವಂಶದ ಕುಡಿ, ತುಳುವ ವಂಶದ ಕುಡಿ ಸದಾಶಿವರಾಯರನ್ನು ಸಿಂಹಾಸನದಲ್ಲಿ ಕೂರಿಸಿ ಇಡೀ ಸಂಸ್ಥಾನದ ಆಡಳಿತ, ಸೈನ್ಯ ಎಲ್ಲವನ್ನು ತಾವು ನೋಡ್ಕೊಳ್ಳೋಕೆ ಶುರು ಮಾಡಿದ್ರು ಅಳಿಯ ರಾಮರಾಯರು. ಸೊ ಹಾಗಾಗಿ 2ನೇ ಬಾರಿ ಕೂಡ ಅವರಿಗೆ ತಾವು ರಾಜರಾಗುವ ಅವಕಾಶ ತಪ್ಪು ಹೋಗಿತ್ತು ಅವ್ರಿಗೆ. ಸೊ ಹೀಗೆ ನಡೀತಿದ್ದಂತಹ ಸಂದರ್ಭದಲ್ಲಿ ಅಳಿಯ ರಾಮರಾಯರ ಕೈಗೆ ಯಾವಾಗ ಇಡೀ ಸಾಮ್ರಾಜ್ಯ ಬಂತು, ಸದಾಶಿವರಾಯರು ಒಂದು ಕೈಗೊಂಬೆ ಆದರೂ, ಅವ್ರಿಗೆ ತಾವು ಹೇಳಿದ್ದೇ ಮಾತು, ತಾವು ಹೇಳಿದ್ದೇ ನಿಯಮ, ಶಾಸನ ಅನ್ನೋಕ್ಕೆ ಶುರುವಾಯಿತು. ಅವರು ಮೇಲಿಂದ ಮೇಲೆ ಮತ್ತೆ ಅವರು ಮಾಡಿದ ಮಹಾ ದೊಡ್ಡ ತಪ್ಪು, ಅವರ ಕುತ್ತಿಗೆನೇ ಹೋಗುವಂತಹ ದೊಡ್ಡ ತಪ್ಪು ಮಾಡಿದ್ದೇನು ಅಂತಂದರೆ, ತಮಗೆ ಸಲ್ಲದ ವಿಚಾರಗಳಲ್ಲಿ ಕೈ ತೂರಿಸಿದ್ದು, ಮೂಗು ತೂರಿಸಿದ್ದು. ಅದೇ ಅವರ ಸಾವಿಗೆ ಕಾರಣ ಆಗಿ ಇಲ್ಲಿ ಮಲಗಿರುವಂಥದ್ದವರು ಅಳಿಯ ರಾಮರಾಯರು. ನಾನು ಈ ಪ್ರಾರಂಭದಲ್ಲೇ ತಮಗೆ ಹೇಳಿದೆ, ಸುಲ್ತಾನರಿಗೂ, ಡೆಕ್ಕನ್ ಸುಲ್ತಾನರಿಗೂ ಮತ್ತು ವಿಜಯನಗರಕ್ಕೂ ಕ್ಲಾಶ್ಗಳು, ವಾರ್ಗಳು, ಹೋರಾಟಗಳು ಇದ್ದೇ ಇತ್ತು, ಬಿಕಾಸ್ ಆಫ್ ದೋಹಬ್ ಪ್ರದೇಶಕ್ಕೆ ಅಂತ ಹೇಳಿ. ಅಳಿಯ ಮೊದಲೆಲ್ಲವೂ ಆ ರೀತಿ ಕೃಷ್ಣದೇವರಾಯರ ಕಾಲದವರೆಗೂ ಯುದ್ಧಗಳಾದರೆ ಡೆಕ್ಕನ್ ಸುಲ್ತಾನರಿಗೂ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೂ ಯಾರು ಗೆಲ್ತಾರೋ ಅವರು ಒಪ್ಪಂದಗಳನ್ನು ಮಾಡ್ಕೋತಾ ಇದ್ರು. ಯಾವುದೊಂದು ಭಾಗ ಬಿಡುವಂಥದ್ದು ಅಥವಾ ಇವರೊಂದು ಭಾಗ ಕೊಡುವಂಥದ್ದು, ಕಪ್ಪ ಕಾಣಿಕೆ ಕೊಡುವಂಥದ್ದು, ಇಂಥದ್ದೆಲ್ಲ ನಡೀತಿತ್ತು ಸುಮಾರು 200 ವರ್ಷ. ಆದರೆ ಈ ಸಂದರ್ಭದಲ್ಲಿ ಏನಾಯಿತು, ಅಳಿಯ ರಾಮರಾಯನಿಗೆ ಬಹಳ ದೊಡ್ಡ ಕಣ್ಣಿದ್ದಿದ್ದು ಬಸವ ಕಲ್ಯಾಣದ ಕೋಟೆ ಮೇಲೆ. ಬಸವ ಕಲ್ಯಾಣ ಇವತ್ತು ನಿಮಗೆ ಗೊತ್ತಿದೆ, ಬೀದರ್ ಜಿಲ್ಲೆ ಬಸವ ಕಲ್ಯಾಣ, ಕಲ್ಯಾಣದ ಕೋಟೆ ಅಂತ ಕರೀತಿದ್ರು. ಅದು ಈಗ ಬಸವೇಶ್ವರ ನಂತರ ಇತ್ತೀಚೆಗೆ ಅದನ್ನು ಬಸವ ಕಲ್ಯಾಣ ಮಾಡಿದ್ದಾರೆ. ಅದನ್ನು ಕಲ್ಯಾಣಿ ಚಾಲುಕ್ಯರು ಆಳ್ತಿದ್ರು. ಅಳಿಯ ರಾಮರಾಯನಿಗೆ ಒಂದು ಅವಮಾನ ಇತ್ತಲ್ಲ, ಒಂದು ಕೀಳರಿಮೆ ಇತ್ತಲ್ಲ, ಸಾಮಂತರೆಲ್ಲ ಹೇಳ್ತಿದ್ರು, ಇಡೀ ನಾಡಿನ ಜನ ಹೇಳ್ತಿದ್ರು, ನೀನು ರಾಜವಂಶದವನಲ್ಲ, ರಾಜಕುಲಕ್ಕೆ ಸೇರಿದವನಲ್ಲ, ರಾಜರ ರಕ್ತ ಅಲ್ಲ ಅಂತ. ಸೊ ಆತ ಯಾವುದೋ ಒಂದು ಲಿಂಕನ್ನು ಹುಡುಕಿ, ಯಾವುದೋ ಒಂದು ಕೊಂಡಿಯನ್ನು ಹುಡುಕಿ, ನಾನು ಚಾಲುಕ್ಯರ ಮನೆ ತಂದವನು, ನಾನು ಕಲ್ಯಾಣಿ ಚಾಲುಕ್ಯರ ಕುಡಿ, ನಾನು ಕಲ್ಯಾಣಿ ಚಾಲುಕ್ಯರ ರಕ್ತ ನನ್ನೆಲ್ಲ ಹರಿತಿರೋದು ಅಂತ ಆತ ಹೇಗಾದರೂ ಎಸ್ಟಾಬ್ಲಿಷ್ ಮಾಡಿ ಕಲ್ಯಾಣಿಯನ್ನು ತನ್ನ ಸಾಮ್ರಾಜ್ಯ ಮಾಡಿಕೊಂಡು ಬಹುಶಃ ಇಡೀ ಈ ಸಾಮ್ರಾಜ್ಯವನ್ನು ಆಳಲಿಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಹಾಗಾಗಿ ಆತನಿಗೆ ಕಲ್ಯಾಣದ ಕೋಟೆ ಮೇಲೆ, ಬಸವ ಕಲ್ಯಾಣದ ಕೋಟೆ ಮೇಲೆ ಬಹಳ ಪ್ರೀತಿ ಇತ್ತು, ಅದನ್ನು ತನ್ನ ಕೈವಶ ಮಾಡ್ಕೊಳ್ಳೋಕ್ಕೆ ಅಂತ. ಅದಕ್ಕೆ ಆತ ಮಾಡ್ತಿದ್ದ ತಂತ್ರ ಏನು ಅಂತಂದರೆ, ಈ 5 ಜನ ಸುಲ್ತಾನರಿದ್ರಲ್ಲ, 5 ಜನ ಸುಲ್ತಾನರು, ಬಿಜಾಪುರದವರು, ಗೋಲ್ಕೊಂಡದವರು, ಅಹಮದ್ ನಗರದವರು ಮತ್ತು ಬೀದರ್ ಬೇರಾರ್ನವರು, ಈ 5 ಜನ ಸುಲ್ತಾನರಿಗೂ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಅದು ದಾಯಾದಿ ಮತ್ಸರ ಅದು. ಯಾಕಂದರೆ ಅವ್ರು ಮೊದಲು ಒಟ್ಟಿಗೆ ಇದ್ದರು, ಆನಂತರ ಡಿವೈಡ್ ಆದಂಥವ್ರು. ಸೊ ಅವರ ಮಧ್ಯೆ ತಂದು ಹಾಕಿ ಒಬ್ಬರ ಮೇಲೆ ಇನ್ನೊಬ್ಬರನ್ನ ಎತ್ಕಟ್ಟಿ ಒಬ್ಬರಿಗೆ ಪರವಹಿಸಿ ತನ್ನ ಸೈನ್ಯವನ್ನು ಕರ್ಕೊಂಡು ಹೋಗಿ ಇನ್ನೊಂದು ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡಿ ಅವ್ರಿಗೆ ಕೊಡಬಾರ ತೊಂದರೆ ಕೊಟ್ಟು ಒಂದು ಸಾಮ್ರಾಜ್ಯದ ಕೆಲವು ಭಾಗಗಳನ್ನ ವಶಪಡಿಸ್ಕೊಳ್ಳುವಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಯಾರು ಪರವಹಿಸಿದ್ನೋ ಅವನ ವಿರುದ್ಧವೇ ಮತ್ತೊಂದು ಯುದ್ಧ ಮಾಡುವಂಥದ್ದು, ಈ ಥರದ್ದು ತಂದಾಕುವ ಕೆಲಸವನ್ನು ಮಾಡಿ 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 ಈ 5 ಜನ ಸುಲ್ತಾನರಲ್ಲೂ ತುಂಬ ಸಿಟ್ಟು, ಬೇಸರ, ನೋವು ಮತ್ತು ಈತನನ್ನು ನಾವು ಮುಗಿಸಲೇಬೇಕು ಅಂತ ಅನ್ನುವಂತಹ ಛಲವನ್ನು ಸೃಷ್ಟಿ ಮಾಡಿದ್ದೆ ಇದೇ ಅಳಿಯ ರಾಮರಾಯ. ನೋಡಿ, ತನ್ನದಲ್ಲದ ಕೆಲಸ, ಅತಿ ಆತ್ಮವಿಶ್ವಾಸ ಮತ್ತು ಸಲ್ಲದ ವಿಚಾರಕ್ಕೆ ಮೂಗು ತೂರಿಸುವ ಆ ಸಣ್ಣತನದಿಂದಾಗಿಯೇ ತನ್ನ ಪ್ರಾಣ ಕಳ್ಕೊಂಡಂಥ ಇದೇ ವೀರ ಸೇನಾನಿ ಅಳಿಯ ರಾಮರಾಯ. ಇದಕ್ಕೊಂದು ದೊಡ್ಡ ಉದಾಹರಣೆ ತಾವು ಗಮನಿಸಿರ್ಬೋದು.
ಅಹಮದ್ ನಗರದ ನಿಜಾಮ್ ಶಾಹಿಗಳಿಗೂ ಮತ್ತು ಅಲಿ ಆದಿಲ್ ಶಾಹನಿಗೂ ಒಂದು ವಿಚಾರವಾಗಿ ಯುದ್ಧ ಇದ್ದೇ ಇತ್ತು. ಅದು ಬಿಕಾಸ್ ಆಫ್ ಬಸವ ಕಲ್ಯಾಣ ಮತ್ತು ಸೊಲ್ಲಾಪುರದ ಕೋಟೆಗೆ. ಈತ ಅಳಿಯ ರಾಮರಾಯ ಅಲಿ ಆದಿಲ್ ಶಾಹನನ್ನು ತನ್ನ ದತ್ತು ಮಗ ಅಂತ ಹೇಳಿ ಸ್ವೀಕರಿಸ್ತಾನೆ. ಅಲಿ ಆದಿಲ್ ಶಾಹ ಹಂಪೆಗೆ ಬರ್ತಾನೆ. ಅಲಿ ಆದಿಲ್ ಶಾಹ ಬಂದು ಅಳಿಯ ರಾಮರಾಯನ ಪತ್ನಿಯ ಕಾಲಿಗೆ ಬಿದ್ದು, ಅಂದರೆ ತಿರುಮಲಾಂಬೆ ಕೃಷ್ಣದೇವರಾಯರ ಮಗಳು, ಆ ಕಾಲಿಗೆ ಬಿದ್ದು ನೀನು ನನ್ನ ತಾಯಿ ಅಂತ ಹೇಳಿ ಒಪ್ಕೋತಾನೆ. ಈ ಥರದ ತಂದೆ ಮಗನ ತಾಯಿ ಮಕ್ಕಳ ಸಂಬಂಧ ರೀತಿ ಇತ್ತು ಅಲಿ ಆದಿಲ್ ಶಾಹ ಮತ್ತು ಅಳಿಯ ರಾಮರಾಯನ ಸಂಬಂಧ, ಆ ಥರದಿತ್ತು. ಮತ್ತು ಅಳಿಯ ರಾಮರಾಯ ಅಲಿ ಆದಿಲ್ ಶಾಹನ ಪರವಹಿಸಿ ಸೈನ್ಯವನ್ನು ತಗೊಂಡು ಅಲಿ ಆದಿಲ್ ಶಾಹ ಮತ್ತು ರಾಮರಾಯ ಹೋಗಿ ಅಹಮದ್ ನಗರದ ನಿಜಾಮ್ ಶಾಹಿ ಮೇಲೆ ಯುದ್ಧ ಮಾಡಿ ಅಹಮದ್ ನಗರದ ನಿಜಾಮ್ ಶಾಹಿ ಹತ್ರ ಇದ್ದಂತಹ ಸೊಲ್ಲಾಪುರದ ಕೋಟೆ ಮತ್ತು ಕಲ್ಯಾಣದ ಕೋಟೆ ವಶಪಡಿಸ್ಕೋತಾರೆ. ಸೊ ಕಲ್ಯಾಣದ ಕೋಟೆಯನ್ನು ಅಳಿಯ ರಾಮರಾಯನ ವಶಕ್ಕೆ ಬರುತ್ತದೋ. ಸೊ ಆ ಥರದೊಂದು ಒಪ್ಪಂದ ಆಗಿತ್ತು. ಸೊ ಈ ಥರದ ವಿಚಾರಗಳು ನಡೀತಿತ್ತು. ಹೀಗಾದಾಗ ಏನಾಯಿತು, ಅಹಮದ್ ನಗರದ ಸುಲ್ತಾನನಿಗೆ, ಅಹಮದ್ ನಗರದ ನಿಜಾಮ್ ಶಾಹಿ ಸುಲ್ತಾನನಿಗೆ ಭಾಳ ದೊಡ್ಡ ಸಿಟ್ಟಿತ್ತು ಅಳಿಯ ರಾಮರಾಯನ ಮೇಲೆ. ಈತನನ್ನು ಹೇಗಾದರೂ ನಾನು ಮುಗಿಸಲೇಬೇಕು ಅಂತ. ಆದರೆ ಅಷ್ಟು ದೊಡ್ಡ ಸೈನ್ಯ ಇರಲಿಲ್ಲ ಅವ್ರಿಗೆ. ಯಾಕಂದರೆ ಎಲ್ಲಿಯ ವಿಜಯನಗರ ಸಾಮ್ರಾಜ್ಯದ ಸೈನ್ಯ, ಎಲ್ಲಿಯ ಅಹಮದ್ ನಗರ ಸುಲ್ತಾನರು. ಆಗ ಹುಟ್ಟುಕೊಂಡಿದ್ದೆ ಚಾಂದ್ ಬೀಬಿ ಅಂತನ್ನುವಂತಹ ಇಡೀ ದಕ್ಷಿಣ ಭಾರತದ ಇತಿಹಾಸವನ್ನೇ ಬುಡಮೇಲು ಮಾಡಿದಂಥ ಹೆಣ್ಣುಮಗಳು. ಎಸ್, ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ನೀವು ವಿಜಯಪುರ ಅಥವಾ ಬಿಜಾಪುರಕ್ಕೆ ಹೋದರೆ ಚಾಂದ್ ಬಾವಡಿ ಅಂತ ಒಂದು ಬಾವಡಿ ಅಂದರೆ ಒಂದು ಕೆರೆ, ಒಂದು ಕೆರೆ ಬಾವಿ ಅಥವಾ ಕಟ್ಟೆ ಅಂತ ಕರಿಬೋದು ನೀವು ಅದನ್ನು. ಚಾಂದ್ ಬಾವಡಿ ಭಾಳ ಪ್ರಸಿದ್ಧಿ. ಅಲ್ಲಿ ತಾಜ್ ಬಾವಡಿ ಕೂಡ ಇದೆ. ತಾಜ್ ಮುಂದೆ ಇಬ್ರಾಹಿಂ ಆದಿಲ್ ಶಾಹನ ಪತ್ನಿ ಹೆಸರಿನಲ್ಲಿ ಕಟ್ಟಿದ್ದು. ಚಾಂದ್ ಬಾವಡಿ ಇದೆಯಲ್ಲ, ಅದು ಅದೇ ಚಾಂದ್ ಬೀಬಿಯ ಹೆಸರಿನಲ್ಲಿ ನೆನಪಿಗಾಗಿ ಕಟ್ಟಿರುವಂಥ ಅದು ಕಟ್ಟೆ, ಅದು ಬಾವಿ, ಅದು ಚಾಂದ್ ಬಾವಡಿ. ಆ ಚಾಂದ್ ಬೀಬಿ ಅಹಮದ್ ನಗರದ ಸುಲ್ತಾನನ ಮಗಳು, ಮುದ್ದಿನ ಮಗಳು, ಪ್ರೀತಿಯ ಮಗಳು ಮತ್ತು 64 ವಿದ್ಯೆಗಳನ್ನೂ ಬಲ್ಲಂತಹ ಮಗಳಾಗಿದ್ದರು ಆ ಚಾಂದ್ ಬೀಬಿ. ಅವರು ಆ ಅಹಮದ್ ನಗರದ ಸುಲ್ತಾನರು ಒಂದು ಯೋಚನೆ ಮಾಡ್ತಾರೆ, ನಾವು ಸುಲ್ತಾನರು ನಾವೇ ಹೀಗೆ 5 ಜನ ಹೊಡೆದಾಡ್ತಾ ಇದ್ದರೆ ನಮ್ಮ ಮಧ್ಯೆ ಈ ರೀತಿ ವಿಜಯನಗರ ಸಾಮ್ರಾಜ್ಯದ ರಾಮರಾಯ ಬಂದು ಆತ ತನ್ನ ಬೇಳೆ ಬೇಯಿಸ್ಕೊತಾ ಇದ್ದಾನೆ, ನಾವು ಯಾಕೆ ಎಲ್ಲರೂ ಒಟ್ಟಾಗಿ ಈತನನ್ನು ಎದುರಿಸಬಾರ್ದು ಅಂತ. ಆದರೆ ಒಟ್ಟಾಗೋ ಕಾರಣ ಏನು, ಹೇಗೆ ಒಟ್ಟಾಗ್ತಾರೆ? ಯಾಕಂದರೆ ಅವ್ರಿಗೆ ದಶಕಗಳಿಂದಲೂ ಬಡದಾಟ, ಭೂಮಿಗಾಗಿ ಕಿತ್ತಾಟ, ಸಾಮ್ರಾಜ್ಯಕ್ಕಾಗಿ ಹೊಡೆದಾಟ. ಆಗ ಅವರು ಮಾಡಿಕೊಳ್ಳುವಂಥದ್ದೇ ವೈವಾಹಿಕ ಸಂಬಂಧಗಳು, ಅಂದರೆ ವಿವಾಹದ ಸಂಬಂಧಗಳು. ಅಹಮದ್ ನಗರದ ನಿಜಾಮ್ ಶಾಹಿಯ ಮಗಳು ಚಾಂದ್ ಬೀಬಿಯನ್ನು ಅಲಿ ಆದಿಲ್ ಶಾಹನಿಗೆ ಕೊಟ್ಟು ಮದುವೆ ಮಾಡಲಾಗುತ್ತೆ, ಬಿಜಾಪುರದ ಅಲಿ ಆದಿಲ್ ಶಾಹನಿಗೆ. ಮತ್ತು ಅಲಿ ಆದಿಲ್ ಶಾಹನ ತಂಗಿಯೊಬ್ಬರನ್ನು ಅಹಮದ್ ನಗರದ ನಿಜಾಮ್ ಶಾಹಿಯ ಮಗನಿಗೆ ಕೊಡಲಾಗುತ್ತೆ. ಆ ಮೂಲಕ ಅವರು ಸಂಬಂಧಿಕರಾಗ್ಬಿಡ್ತಾರೆ, ಬೀಗರಾಗ್ತಾರೆ. ಅಲ್ಲಿಗೆ ಅವರ ಮಧ್ಯೆ ಇದ್ದಂಥ ದ್ವೇಷ ಮುಗೀತು. ಜೊತೆಗೆ ಈ ಕಡೆಗೆ ಗೋಲ್ಕೊಂಡದ ಕುತುಬ್ ಶಾಹಿ ಕೂಡ ಅಹಮದ್ ನಗರದ ಸುಲ್ತಾನನ ಮಗಳನ್ನು ಮದುವೆ ಮಾಡ್ಕೋತಾನೆ. ಹೀಗಾಗಿ ಅವರೆಲ್ಲರೂ ಸಂಬಂಧಿಕರಾಗ್ಬಿಟ್ರು. ಆ 5 ಜನ ಸಂಬಂಧಿಕರಾದರು. ಅವರಲ್ಲಿದ್ದಂಥ ದ್ವೇಷವನ್ನು ಒಂದು ಮಟ್ಟಿಗೆ ಮರೆತರು. ಈಗ ಅವರೆಲ್ಲರೂ ಸಂಬಂಧಿಕರು. ಈ ಕಡೆಗೆ ವಿಜಯನಗರ ಸಾಮ್ರಾಜ್ಯ ಒಂದೇ ಇರುವಂಥದ್ದು, ಆ ಕಡೆಗೆ 5 ಜನ ಸುಲ್ತಾನರ ಸೈನ್ಯ. 5 ಜನ ಸುಲ್ತಾನರು ಸೇರೆ ದಂಡೆತ್ತಿ ಬಂದದ್ದು, ದಾಳಿ ಮಾಡಿದ್ದು ಅಳಿಯ ರಾಮರಾಯನ ಮೇಲೆ 1565 ಜನವರಿ 23 ಅಥವಾ ಜನವರಿ 26 ನಡೆದಂತಹ ತಾಳಿಕೋಟೆ ಕದನ ಅಥವಾ ರಕ್ಕಸ್ತಂಗಡಿ ಯುದ್ಧ. ನಾನು ನಿಂತಿರೋ ಜಾಗದಲ್ಲೇ ನಡೆದಂಥದ್ದು ಸ್ನೇಹಿತರೆ. ಆ ತಾಳಿಕೋಟೆ ಕದನ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕೋಳೂರು ಗ್ರಾಮ. ಆ ತಾಳಿಕೋಟೆ ಕದನದಲ್ಲೇ ಯುದ್ಧ ಶುರುವಾಗಿಕ್ಕೆ ಬರೀ 3-4 ದಿವಸದಲ್ಲೇ ಯುದ್ಧ ಮುಗಿದೋಗಿ ಅಳಿಯ ರಾಮರಾಯನ ತಲೆಯನ್ನು ಅಹಮದ್ ನಗರದ ನಿಜಾಮ್ ಶಾಹಿ ದೊರೆ ಕಡಿದು ಅದನ್ನು ಬರ್ಚಿಗೆ ಚುಚ್ಚಿ ಇಡೀ ಸಾಮ್ರಾಜ್ಯ ಸೈನಿಕರಿಗೆಲ್ಲ ತೋರಿಸಿ ವಿಜಯನಗರದ ಸೈನಿಕರು ಚಲ್ಲಾಪಿಲ್ಲಿಯಾಗಿ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಓಡಿ ಹೋಗಿ ಯುದ್ಧ ಸುಲ್ತಾನರ ಪರವಾಗಿ ಗೆದ್ದು ವಿಜಯನಗರ ಸಾಮ್ರಾಜ್ಯ ಸೋತದ್ದು, ಹಂಪಿ ನಾಶವಾಗಿದ್ದು ಎಲ್ಲ ನಿಮಗೆ ಗೊತ್ತಿದೆ. ನೋಡಿ, ಅದೇ ಅಳಿಯ ರಾಮರಾಯ ತಾನು ಮಾಡಿದಂತಹ ಒಂದು ಸಣ್ಣ ತಪ್ಪು, ತನ್ನದಲ್ಲದ ಕೆಲಸಕ್ಕೆ ಆ 5 ಜನ ಸುಲ್ತಾನರ ಮಧ್ಯೆ ತಾನು ಹೋಗಿ ಹುಳಿ ಹಿಂಡಿದ್ದ ಕಾರಣಕ್ಕೆ, ಅವರ ಮಧ್ಯೆ ತನ್ನ ಕುತಂತ್ರದ ಬುದ್ಧಿ ಬಳಸಿದ ಕಾರಣಕ್ಕೆ ತನ್ನ ತಲೆಯೇ ಹೋಗಿ ನೋಡಿ ಇಲ್ಲಿ ಮಲಗಿದ್ದಾನೆ ಅಳಿಯ ರಾಮರಾಯ. ನೋಡಿ, ಇತಿಹಾಸದಲ್ಲಿ ಎಷ್ಟೆಲ್ಲ ಪಾಠಗಳಿದ್ದಾವೆ ನಾವು ಕಲಿಬೇಕಾದಂಥದ್ದು. ನಮ್ದು ಅಲ್ಲದಿರೋ ವಿಚಾರಕ್ಕೆ ಮೂಗು ತೋರಿಸಿ ನೋಡಿ ಏನೆಲ್ಲ ಆಗುತ್ತೆ, ಜೊತೆಗೆ ಜೀವನ ಹೋಗುವಂಥ ವಿಚಾರ ಬರುತ್ತೆ. ಇದು ಒಟ್ಟಾರೆ ಅಳಿಯ ರಾಮರಾಯ 1565 ತಾಳಿಕೋಟೆ ಕದನ ಅಥವಾ ರಕ್ಕಸ್ತಂಗಡಿ ಯುದ್ಧದಲ್ಲಿ ತೀರ್ಕೊಂಡಂತಹ ಕತೆ. ಅದರ ಹಿನ್ನೆಲೆ ನಾನು ನಿಮಗೆ ಹೇಳೋಕ್ಕೆ ಪ್ರಯತ್ನಪಟ್ಟೆ ಅನಿಸುತ್ತೆ, ಹೇಳಿದ್ದೇನೆ ನಿಮಗೆ. ಹಾಗಾದರೆ ಬನ್ನಿ, ಯುದ್ಧ ಹೇಗೆ ನಡೀತು, ಯುದ್ಧದ ವಿವರಗಳೇನು, ಅಳಿಯ ರಾಮರಾಯನ ಸೈನ್ಯ ಎಷ್ಟಿತ್ತು, ಆ ಸೈನ್ಯ ಎಲ್ಲಿಯ ವಿಜಯನಗರ ಸಾಮ್ರಾಜ್ಯದ ಇಡೀ ದೊಡ್ಡ ಸೈನ್ಯ, ಎಲ್ಲಿಯ ಸುಲ್ತಾನರ ಸೈನ್ಯ, ಆದರೂ ಕಮ್ಮಿ ಸೈನ್ಯವನ್ನು ಇಟ್ಟುಕೊಂಡು ಹೇಗೆ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯದ ಮೇಲೆ ಯುದ್ಧವನ್ನು ಗೆದ್ದರು, ಹೇಗೆ ಇಡೀ ಹಂಪಿಯನ್ನು ತಮ್ಮದು ಮಾಡಿಕೊಂಡ್ರು ಅನ್ನುವ ವಿಚಾರವನ್ನು ನಾನು ನಿಮಗೆ ಹೇಳ್ತೀನಿ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.